ಈಗ ಎಲ್ಲ ನಮ್ಮ ಸಹಕಾರ ಕೊಡಬೇಕು. ಏನೋ ಇವತ್ತು ನಮ್ಮ ಸರ್ಕಾರ ಇವತ್ತು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಸ್ಟೇಟ್ಮೆಂಟ್ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಫಿಕೇಶನ್ಗೆ ನಾವು ಸೋಮವಾರ ಸಮಯ ನಿಗದಿಪಡಿಸಿ ನಮ್ಮ ಕ್ಲಾರಿಫಿಕೇಶನ್ಗೆ ಅವಕಾಶ ಮಾಡಿ ಕೊಡ್ತೇವೆ ಮತ್ತು ಅದೊಂದು ವರ್ಷ ಅವತ್ತು ಅದಕ್ಕೆ ರಿಪ್ಲೈ ಕೂಡ ಕೊಡ್ತಾರೆ ಆ ಒಂದು ನಿಗದಿತ ಸಮಯದಲ್ಲಿ. ಮತ್ತು ಸೋಮವಾರ ನಾವು ಏನು ಉತ್ತರ ಕನ್ನಡ ಚರ್ಚೆ ಇಟ್ಟಿದ್ದೆ ಅದರ ಮಧ್ಯದಲ್ಲಿ ಟೈಮ್ ನಾವು ಕೊಡುವಂಥದ್ದು. ಇದೀಗ ನಮ್ಮ ವಕ್ಫ್ಗೆ ಏನು ಇವತ್ತು ಮೊನ್ನೆ ಅಜೆಂಡ್ ನಿಲುವಳಿ ಸೂಚಿ ತಂದಿದ್ದು 69 ಕನ್ವರ್ಟ್ ಮಾಡಿದ್ದೆ ಮತ್ತು ಅದನ್ನು ಕೆಲವೊಂದು ಕಾರಣಗಳಿಂದ ತಗೊಳ್ಳಿಕ್ಕಾಗಲಿಲ್ಲ. ಈಗ ಪ್ರತಿಪಕ್ಷ ನಾಯಕರು ಈಗ ಮಾತಾಡ್ತಾರೆ. ಸ್ವಲ್ಪ ಹೊತ್ತಾದ ನಂತರ ನಾವು ಊಟಕ್ಕೆ ಸಮಯಾವಕಾಶ ಕೊಟ್ಟು ಮತ್ತೆ ಅದನ್ನು ಪ್ರಾರಂಭ ಮಾಡ್ತೇವೆ. ಎಲ್ಲ ಸದಸ್ಯರು ಭಾಗವಹಿಸಬೇಕಂತ ಹೇಳಲಿಕ್ಕೆ ಬಯಸಿ ಪ್ರತಿಪಕ್ಷ ನಾಯಕರು ವಕ್ಫಿಗೆ ಸಂಬಂಧಪಟ್ಟಂತೆ ಶಿಕ್ಷಣದಲ್ಲಿ ಇವತ್ತು ಚರ್ಚೆ ಮಾಡ್ತಿದ್ದಾರೆ. ಮತ್ತೆ ನಾನು ದಯವಿಟ್ಟು ಎಲ್ಲರಿಗೆ ಹೇಳ್ತೇನೆ, ಪರಸ್ಪರ ಚರ್ಚೆಗೆ ಅವಕಾಶ ಮಾಡಿ. ಅವರು ಮಾತಾಡೋರು ಕೂಡ ಆ ನಿಯಮ ಒಂದು ಸಿಸ್ಟಮ್ ಆಗಿ ಮಾತಾಡಿ. ಪ್ರತಿಯೊಂದಕ್ಕೂ ಕೂಡ ಅಡಚಣೆ ಮಾಡೋದು ಬೇಡ. ಅವ್ರಿಗೆ ಏನೇನು ಹೇಳಲಿಕ್ಕೆ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕಿದೆ ಅವರವರಿಗೆ ಅವಕಾಶ ಸಿಕ್ಕಿದಾಗ ಕ್ಲಾರಿಫಿಕೇಶನ್ ಕೊಡೋ ಕೆಲಸ ಮಾಡುವ. ಸನ್ಮಾನ್ಯ ಅಧ್ಯಕ್ಷರೇ, ಅಂತೂ ಇಂತೂ 4 ದಿನ ಆದ್ಮೇಲೆ ನನ್ಗೆ ಅವಕಾಶ ಕೊಟ್ಟಿದ್ರ. ನಮಸ್ಕಾರ. ಅದು ಒಡೆದಾಟ ಹೋರಾಟ ಮೊನ್ನೆ ಸ್ಟ್ರೈಕ್ ನೀವೆಲ್ಲ ಮಾಡಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಅಧಿಕಾರ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೀರಿ ನಾವು. ಇವಾಗ ಅಂದ್ರೆ ಫೈಟ್ ಮಾಡಿ, ಒಂದು ವಿರೋಧ ಪಕ್ಷವಾಗಿ ಫೈಟ್ ಮಾಡಿ ಪ್ರಜಾಪ್ರಭುತ್ವದ ರೀತಿ ನಾವು ಹಕ್ಕು ತಗೊಳ್ಳೋಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು ಬಹಳ ಶೋಚನೀಯ. ಏನು ಎಲ್ಲರೂ ಹೇಳ್ತಾರೆ ಅಂದ್ರೆ ಮಾತಾಡುವಾಗ ಒಂದು ಗಾದೆ ಇದೆ, ಸಣ್ಣದು ಹೇಳ್ಬಿಟ್ಟು ಮುಂದೆ ಹೋಗ್ತೀನಿ. ಮದವೇರಿದಾಗ ಭಗವದ್ಗೀತೆಯಲ್ಲಿ ಇರೋದು, ಮದವೇರಿದಾಗ 1 ಗಂಟೆ ಸ್ಮಶಾನದಲ್ಲಿ ಸುತ್ತಾಡ್ಬೇಕಂತೆ. H.K. ಪಾಟೀಲ್ರೆ, ಮದವೇರಿದಾಗ 1 ಗಂಟೆ ಸ್ಮಶಾನದಲ್ಲಿ ಸುತ್ತಾಡ್ಬೇಕಂತೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಲ್ಲಿ ಸ್ಮಶಾನಕ್ಕೆ ಹೋದಾಗ ಗೊತ್ತಾಗ್ತೈತೆ ನಮ್ಗೆ ಯಾರ್ಯಾರು ಏನೇನ್ ಮೆರೆದಿದ್ರು ಅವರೆಲ್ಲ ಮಣ್ಣಾಗಿರ್ತಾರೆ. ಅವಾಗ ಇಳಿತೈತೆ ನಮ್ಗೆ ಇರೋ ಮದ. ನಾವು ಎಲ್ಲರೂ ಕೂಡ ಪ್ರತಿಯೊಬ್ರು ನಾವು ಅಲ್ಲಿದ್ದಾಗ ಹೇಳಿದಿರಿ. ಅಥವಾ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ಸರ್. ನಾವು ಅಲ್ಲಿದ್ದಾಗ ಹೇಳಿದಿರಿ, ನಿಮ್ದಲ್ಲ, ನಿಮ್ಮನ್ನ ಕಂಡ ಮಾಡ್ತಾ ಇಲ್ಲ. ಇಲ್ಲಿ ಮದವೇರಿದಾಗ ಅಂದ್ರೆ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಪಾಟೀಲ್ರೆ. ಅತ್ಯಂತ ಸತ್ಯವಾಗಿದೆ. ಆದ್ರೆ ಕೆಲವು ಭಾಗ ಮಾತ್ರ ನೀವು ಉಲ್ಲೇಖಿಸಿದ್ರಿ. ಇಲ್ಲ, ಮದವೇರಿದಾಗ ಸ್ಮಶಾನ ಸುತ್ತ ತಿರುಗಬೇಕು, ಅವಾಗ ಮದ ಕಡಿಮೆ ಆಗುತ್ತೆ. ಒಟ್ಟು ಕರ್ಮಣ್ಣೆ ವಾದಿಕಾರಸ್ಥೆ ಮಹಾಫಲೇಶು ಕದಚನ. ನೀವು ಏನು ಮಾಡಿರ್ತೀರಿ ಅದರ ಪ್ರತಿಫಲ ನಾವು ಉಣ್ಬೇಕಾಗುತ್ತೆ ಅನ್ನೋದು ಆ ಜಿಸ್ಟ್ ಏನು ಹೊರಗೆ ಬರ್ತದೆ ಆ ಸ್ಮಶಾನದಲ್ಲಿ ಸುತ್ತ ಹಾಕಿದಾಗನೇ ಅದು. ವಫ್ಗೆ ಬನ್ನಿ ಹೇಳಿದ್ರಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.